ರಾಜ್ಯದಲ್ಲಿ ಜಾತಿ ಗಣತಿ ರಿಪೋರ್ಟ್ ಬಗ್ಗೆ ವಿಪಕ್ಷಗಳಾದಂತಹ ಬಿಜೆಪಿ ಹಾಗೂ ಜೆಡಿಎಸ್ ಸರ್ಕಾರದ ವಿರುದ್ಧ ಮುಗಿಬಿದ್ದಿವೆ. ಆದರೆ ಈ ರಿಪೋರ್ಟ್ ಕಾಂತರಾಜು ಸಿದ್ಧಪಡಿಸಿದಂತಹ ರಿಪೋರ್ಟ್ ಅಲ್ಲ, ನಾನು ಸಿದ್ಧಪಡಿಸಿರುವಂತಹ ರಿಪೋರ್ಟ್. ಈ ಸತ್ಯ ಬಿಜೆಪಿ ಅಶೋಕ್ಗೂ ಗೊತ್ತು, ಆದರೆ ರಾಜಕಾರಣ ಮಾಡ್ತಿದ್ದಾರೆ ಅಂತ ಹಿಂದುಳಿದ ವರ್ಗದ ಮಾಜಿ ಅಧ್ಯಕ್ಷ ಜಯಪ್ರಕಾಶ್ ಹೆಗ್ಡೆ ತಿರುಗೇಟು ಕೊಟ್ಟಿದ್ದಾರೆ. ಜಾತಿ ಗಣತಿ ವಿಚಾರದಲ್ಲಿ ಬಿಜೆಪಿ ಕಾಂಗ್ರೆಸ್ ವಾರ್. ರಿಪೋರ್ಟ್ ಅಲ್ಲ, ರಕ್ತ ಕಣ್ಣೀರು ಎಂದ ಆರ್ ಅಶೋಕ್. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಜಾತಿ ಗಣತಿ ವಿಚಾರ ಬೇಸಿಗೆಯಲ್ಲಿ ಹತ್ತಿಕೊಂಡ ಜ್ವಾಲಾಮುಖಿ ರೀತಿಯಲ್ಲಿ ವಿಸ್ತಾರ ಆಗ್ತಿದೆ. ವಿಪಕ್ಷಗಳು ನಿರಂತರವಾಗಿ ಸರ್ಕಾರದ ವಿರುದ್ಧ ಮುಗಿಬಿದ್ದಿವೆ. ಅದರಲ್ಲೂ ರಿಪೋರ್ಟ್ ವೈಜ್ಞಾನಿಕವಾಗಿ ಆಗಿಲ್ಲ ಅಂತ ಸ್ವಪಕ್ಷದ ಕೆಲವರೇ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಇದರ ಮಧ್ಯೆ ವಿಪಕ್ಷದವರು ಹೊಸ ಆರೋಪ ಮಾಡುತ್ತಿದ್ದಾರೆ. ಜಾತಿ ಗಣತಿ ವಿರುದ್ಧ ಇಂದು ಮತ್ತೆ ಕೆಂಡ ಕಾರಿದ ಅಶೋಕ್, ಇದರ ಮೂಲ ಪ್ರತಿ ಇಲ್ಲ, ಸೆಕ್ರೆಟರಿ ಸಹಿ ಇಲ್ಲದ ರಿಪೋರ್ಟ್ನ ಸರ್ಕಾರ ಜಾತಿ ಗಣತಿ ಅಂತ ಬಿಂಬಿಸುವ ಕೆಲಸ ಮಾಡ್ತಿದೆ. ಇದು ರಿಪೋರ್ಟ್ ಅಲ್ಲ, ರಕ್ತ ಕಣ್ಣೀರು ಅಂತ ಅಶೋಕ್ ವಾಗ್ದಾಳಿ ನಡೆಸಿದ್ರು. ಕರ್ನಾಟಕದ 7 ಕೋಟಿ ಜನ, ಅವ್ರ ಜನಗಣತಿ ಮಾಡಿರೋದು 6 ಕೋಟಿ ಜನದ್ದು, 1 ಕೋಟಿ ಜನ ನಾಮ. ಆ ಜನಗಳಿಗೆ ಇದು ರಕ್ತ ಕಣ್ಣೀರ್ತಾನಪ್ಪ. ಈ ವರದಿ ರಕ್ತ ಕಣ್ಣೀರೇ. ಯಾವ ಜನಾಂಗಕ್ಕೆ ನ್ಯಾಯ ಸಿಗಬೇಕಾಗಿತ್ತು, ಯಾವ ಜಾತಿ ಸಮುದಾಯಗಳಿಗೆ ಮೀಸಲಾತಿ ಸಿಗಬೇಕಾಯಿತು, ಯಾವ ಜಾತಿ ಸಮುದಾಯಗಳಿಗೆ ಕೆಲಸ ಸಿಗಬೇಕಾಯಿತು, ಆ ಸಮುದಾಯಗಳಿಗೆ ಇದು ರಕ್ತ ಕಣ್ಣೀರಾಗೋಯ್ತಲ್ಲ. ವಿಪಕ್ಷದವರ ಆರೋಪಕ್ಕೆ ಜಯಪ್ರಕಾಶ್ ಹೆಗಡೆ ಸ್ಪಷ್ಟನೆ ನೀಡಿದ್ದಾರೆ. ಬಿಎಸ್ವೈ ಅವಧಿಯಲ್ಲಿ ನಾನು ಆಯೋಗದ ಅಧ್ಯಕ್ಷನಾಗಿ ಅಧಿಕಾರ ವಹಿಸಿಕೊಂಡೆ. ಕಡತ ನಾಪತ್ತೆಯಾಗಿದೆ ಅಂತ ಇಲಾಖೆಯ ಕಾರ್ಯದರ್ಶಿಗೆ ಪತ್ರ ಬರೆದಿದ್ದು ನಿಜ, ಆದರೆ ಬಿಜೆಪಿ ಸರ್ಕಾರ ಉತ್ತರವೇ ಕೊಡಲಿಲ್ಲ ಎಂದರು. ಕಾಂತರಾಜು ರಿಪೋರ್ಟ್ಗೆ ಅಂದಿನ ಸೆಕ್ರೆಟರಿ ಸಹಿ ಹಾಕದಿರುವುದು ನಿಜ, ಜೊತೆಗೆ ಕೆಲ ದಾಖಲೆ ಕಣ್ಮರೆಯಾಗಿದ್ದು ನಿಜ. ಹೀಗಾಗಿಯೇ ನಾನು ಭರತ್ ಎಲೆಕ್ಟ್ರಾನಿಕ್ಸ್ ಸಂಸ್ಥೆಯಿಂದ ಅಂಕಿಅಂಶಗಳನ್ನ ಪಡೆದು ಹೊಸ ರಿಪೋರ್ಟ್ ಸರ್ಕಾರಕ್ಕೆ ಸಲ್ಲಿಸಿದೆ. ಇಷ್ಟು ಬೊಬ್ಬೆ ಹೊಡೆಯುವ ಬಿಜೆಪಿಯವರು ಅವರ ಕಾಲದಲ್ಲಿ ರಿಪೋರ್ಟ್ ತಗೊಂಡು ರಿಜೆಕ್ಟ್ ಮಾಡಬೇಕಿತ್ತು. ಅದು ಬಿಟ್ಟು ಈಗ ರಾಜಕೀಯ ಲಾಭಕ್ಕೆ ಮಾತನಾಡುತ್ತಿದ್ದಾರೆ ಅಂದ್ರು. ಅದನ್ನ ಅವತ್ತು ಬಿಜೆಪಿ ಗವರ್ಮೆಂಟ್ ಇದ್ದಾಗಲೇ ಬರ್ದದ. ಅಶೋಕ್ ಅವರು ಸಚಿವರಾಗಿದ್ರು, ನಾನು ಬರ್ದಿದ್ದೆ ಆ ಪತ್ರವನ್ನ. ಅದಾದ ನಂತರ ಅವರಿಂದ ಸರ್ಕಾರದಿಂದ ಉತ್ತರ ಬರಲಿಲ್ಲ ನಮಗೆ. ನಾವು ಪುನಃ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗ ಪತ್ರ ಬರೆದ್ವಿ. ನಮ್ಗೆ ಸರ್ಕಾರದಿಂದ ಏನು ಹಿಂದಿನ ದತ್ತಾಂಶ ಇದೆ, ಇಂಥ ಕಾನೂನು ತೊಡಗಿದ್ರೆ ಹಿಂದಿನ ದತ್ತಾಂಶ ಇದೆ, ಅದರ ಆಧಾರದ ಮೇಲೆ ನಮ್ಮ ಹತ್ರ ವರದಿಯನ್ನು ಕೊಡ್ಲಿಕ್ಕೆ ಹೇಳಿದ್ರು. ಒಟ್ಟಾರೆ ಜಾತಿ ಗಣತಿ ವರದಿ ವಿಚಾರದಲ್ಲಿ 3 ಪಕ್ಷಗಳು ಸಮಾನ ಜವಾಬ್ದಾರಿ ಹೊತ್ತಿವೆ. ಯಾಕಂದ್ರೆ ಈ ಆಯೋಗ ಇದ್ದಾಗ ಸಿದ್ದರಾಮಯ್ಯ, ಕುಮಾರಸ್ವಾಮಿ, ಯಡಿಯೂರಪ್ಪ, ಬೊಮ್ಮಾಯಿ ಸಿಎಂ ಆಗಿದ್ದಾರೆ. ಆದ್ರೆ ಈಗ ಮೇಲ್ನೋಟಕ್ಕೆ ನಾನು ಸರಿ ನೀನು ತಪ್ಪು ಅನ್ನೋ ಪದ ಆಡ್ತಿರುವುದು ಮಾತ್ರ ದಿಟ್ಟ. ಮಾರುತಿ ಪಾವಗಡ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.